ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವಪಟ್ಟ ದೇವರ ರಂಗಮಂದಿರದಲ್ಲಿ ಅನುಕಂಪ ಬೇಡ ಅವಕಾಶ ಕಲ್ಪಿಸಿ ಎಂಬ ಸಂಕಲ್ಪದಡಿಯಲ್ಲಿ ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ವೆಲ್ಫೇರ್ ಸೊಸೈಟಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶೇಷ ಚೇತನ ರಾಜ್ಯ ಮಟ್ಟದ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ತಬಲಾ ಬಾರಿಸುವ ಮೂಲಕ ಚಾಲನೆ ದೊರಕಿತು. ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ವೆಲ್ಫೇರ್ ಸೊಸೈಟಿ ಅಧ್ಯಕ್ಷರಾದ ದಿಲೀಪ್ ಕಡವಾದವರು ಈ ಕುರಿತಂತೆ ಮಾತನಾಡಿ, ಕಾರ್ಯಕ್ರಮದಲ್ಲಿ 18 ಸ್ಥಳೀಯ ಕಲಾವಿದರು ಹಾಗೂ 13 ಹೊರ ಜಿಲ್ಲೆಗಳ ವಿಶೇಷ ಚೇತನ ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವೇದಿಕೆಯಿಂದ ಕಲಾ ಪ್ರದರ್ಶನ ಅವಕಾಶದಿಂದ ವಂಚಿತರಾದ ವಿಶೇಷ ಚೇತನ ಕಲಾವಿದರಿಗೆ ವೇದಿಕೆ ಕಲ್ಪಿಸುವುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ವಚನ ಗಾಯನ, ಜನಪದ ಗಾಯನ, ತತ್ವಪದ, ದೇಶಭಕ್ತಿ ಗೀತೆ, ತಾಳವಾದ್ಯ ಅಂದರೆ ತಬಲಾ, ಕೊಳಲು, ಸಿತಾರ, ವೈಲಿನ್, ವೀಣೆ ಇತ್ಯಾದಿ ಕಲೆಗಳ ಜೊತೆಗೆ ಏಕಪಾತ್ರ ಅಭಿನಯ, ಅನುಕರಣೆ, ನೃತ್ಯ, ನಾಟಕ ಮುಂತಾದ ಕಲೆಗಳನ್ನು ವಿಶೇಷ ಚೇತನ ಪ್ರದರ್ಶನ ಮಾಡಿದರು. ಬಾಲ್ಕಿರಿ ಮಠ ಸಂಸ್ಥಾನದ ಪೂಜ್ಯ ಮಗಜ ಗುರುಬಸವ ಲಿಂಗಪಟ್ಟ ದೇವರು, ಫಾದರ್ ವಿಲ್ಸನ್ ಫರ್ನಾಂಡಿಸ್ ಅವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದರು. ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ ಶಿಂದೆ, ಜಿಲ್ಲಾ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ನಾಗರಾಜ ಮಠ್, ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಡೈಮಂಡ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಾಧವರಾವ್, ಸೈಮನ್ ಸೂರ್ಯವಂಶಿ, ಮಹೇಶ್ ಕುಂಬಾರ್, ತಾಜುದ್ದೀನ್ ಮರ್ಜಾಪುರ್, ಜೆಸ್ಸಿ ಸೊನ್ವಾಲೆ, ಲೋಕನಾಥ್ ಚಾಂಗ್ಲೆರ, ಇಮ್ಯಾನ್ಯುಯಲ್ ಗಾದ್ಗಿ, ಶ್ರೀಮಂತ್ ಕಾಡವಾದ್, ರಾಮಣ್ಣ ಮಡ್ಡಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಕಾಡವಾದ ಗ್ರಾಮ ಪಂಚಾಯತ್ನ ಸದಸ್ಯ ನಿಂಗಮ್ಮ ನಾಗಪ್ಪ ಬುಸ್ಸ ಅವರಿಗೆ ಇದೇ ವೇಳೆ ವಿಶೇಷ ರೀತಿಯಲ್ಲಿ ಸನ್ಮಾನ ಕೂಡ ಮಾಡಲಾಯಿತು. ಎಲ್ಲರಿಗೆ ನಮಸ್ಕಾರ. ಇವತ್ತು ರಾಜ್ಯ ಮಟ್ಟದ ವಿಶೇಷ ಚೇತನ ಕಲಾವಿದರ ಕಲಾ ಪ್ರತಿಭೋತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಹೊರ ಜಿಲ್ಲೆಯ ಕಲಾವಿದರು ಅಂದರೆ ಕಾರವಾರ, ಹುಬ್ಬಳ್ಳಿ, ಧಾರವಾಡ, ಗದಗ ಮತ್ತು ಬೆಳಗಾವಿ, ಮೈಸೂರು, ರಾಯಚೂರು, ಗುಲ್ಬರ್ಗ ಮತ್ತು ಬೆಂಗಳೂರಿನಿಂದ, ಚಾಮರಾಜನಗರದಿಂದ ಅನೇಕ ಕಲಾವಿದರು ಆಗಮಿಸಿ ಇವತ್ತು ಇಲ್ಲಿ ಕಲಾ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಕಲಾ ಪ್ರದರ್ಶನದಲ್ಲಿ ತಬಲಾ ಸೋಲೋ ಮತ್ತು ಸಿತಾರ್, ಫ್ಲೂಟ್ ವಾದನ, ಗಾಯನ, ಶಾಸ್ತ್ರೀಯ ಸಂಗೀತ, ಜಾನಪದ ಗಾಯನ ಮತ್ತು ಸ್ಥಳೀಯ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಜಾನಪದ ಗೀತೆ, ಸುಗಮ ಸಂಗೀತ, ವಚನ ಗಾಯನ ಮತ್ತು ವಿಶೇಷ ಚೇತನ ಮಕ್ಕಳಿಂದ, ಬುದ್ಧಿಮಾಂದ್ಯ ಮಕ್ಕಳಿಂದ ನೃತ್ಯಗಳು ಕೂಡ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಶ್ರೀ ಅರವಿಂದ್ ಕುಮಾರ್ ಅರಳಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಜೊತೆಯಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೆ ನಾನು ವಂದನೆಯನ್ನು ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅಂತ ಇವತ್ತು ಬೀದರ್ ಜಿಲ್ಲೆಯಲ್ಲಿ ದಿಲೀಪ್ ಕಾಡವಾದವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊತಾ ಬಂದಿದ್ದಾರೆ. ವಿಕಲಚೇತನರಾಗಿದ್ದರೂ ಸಹಿತ ಚೇತನ ಇದ್ದವರು, ಕಣ್ಣಿದ್ದವರು ಸಹಿತ ಮಾಡಲಾರ್ದಂಥ ಒಂದು ಉತ್ತಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಹಿಂದೆನೂ ರಾಜ್ಯ ಮಟ್ಟದ ವಿಕಲಚೇತನರ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಈ ಜಿಲ್ಲೆಯಲ್ಲಿ ವಿಕಲಚೇತನರ ಒಂದು ಕಾರ್ಯಕ್ರಮ ಮಾಡೋದ್ರೊಂದಿಗೆ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಯಾವಾಗಲೂ ಇರ್ತೇವೆ. ಬೀದರ್ ಜಿಲ್ಲೆಯ ಸಮಸ್ತ ಜನರು ಕಾಡವಾದವರ ಜೊತೆ ಇರ್ತಾರೆ. ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ತುಂಬ ಹೃದಯದ ಹಾರೈಕೆಗಳನ್ನು ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೀವನ್ ಪ್ರಕಾಶ್ ಕಲ್ಚರಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಾಡವಾದ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಚೇತನ ಕಲಾವಿದರ ರಾಜ್ಯ ಮಟ್ಟದ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ಯಾಕಂದರೆ ದಿಲೀಪ್ ಕಾಡೋದವರು ಈ ಹಿಂದೆ 2 ಸಲ ಬಂದಾಗ ಕೂಡ ನಾನು ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಅನಿವಾರ್ಯ ಕಾರಣದಿಂದ ನನಗೆ ಬರೋಕ್ಕಾಗಿಲ್ಲ. ಇವತ್ತು ಕೂಡ ತುಂಬ ಕಾರ್ಯಕ್ರಮ ಇದ್ದರೂ ಕೂಡ ಅವರಿಗೆ ಮಾತು ಕೊಟ್ಟಿದ್ದೀನಿ, ಈ ಸಲ ನಾನು ಹೋಗಬೇಕಂತ ಅನ್ನೋ ಉದ್ದೇಶದಿಂದ ನಾನು ಇವಾಗ ಬಂದಿದ್ದೀನಿ. ಯಾಕಂದ್ರೆ ನಿಜವಾದ ಇದೊಂದು ದೇವ ಪೂಜೆ ಅದ. ದಿಲೀಪ್ ಕಾಡೋದವ್ರ ಕಾರ್ಯಕ್ಕೆ ನಾವು ಸಾಕ್ಷಿ ಆಗ್ಬೇಕಂತ ಅನೇಕ ಒತ್ತಡ ಮಧ್ಯದಾಗೂ ಎಲ್ಲರೂ ಕುಂತಿದ್ದು ಅವ್ರ ಪ್ರತಿಭೆ, ಅವ್ರ ಜ್ಞಾನ, ಅವ್ರು ಕೊಟ್ಟಂಥ ಸೇವೆಗೆ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಇದು ಒಂದು ರೀತಿ ಈ ವೇದಿಕೆ, ಈ ಸಮಾರಂಭ ಹೆಂಗಾಗ್ಯದ ಅಂತಂದ್ರೆ ದಿಲೀಪ್ ಕಾಡೋದವ್ರು ಹೆಂಗೆ ಮಾಡ್ಯಾರ ಅಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ
ಈ ವೇದಿಕೆ ಆಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಕಲೆಗಳನ್ನು ಇದನ್ನು ಬೆಳೆಸೋದು ಉಳಿಸೋದು ಇದು ಪ್ರತಿಯೊಬ್ಬರ ಕರ್ತವ್ಯ ಇದೆ. ಭಗವಂತ ಏನು ಮಾಡ್ತಾನೆ ಅದು ಒಳ್ಳೆಯದು. ಅದು ಹಂಗೆ ಮಾಡ್ಯಾರ ಅಂತ ತಿಳ್ಕೊಂಡು ನಾವು ನಿರಾಶೆ ತಾಪು ನೋವು ಮಾಡಿಕೊಂಡ್ರು ನಮ್ಮ ಸಾಧನೆ ಆಗಲ್ಲ. ಈ ಕೋವಿಡ್ ಬಂತು, ಎಲ್ಲ ಕಡೆ ಲಾಕ್ಡೌನ್ ಇದೆ, ಎಲ್ಲ ಬಾಗಿಲು ಬಂದ್ ಮಾಡಿದ್ರು ಈ ಆನ್ಲೈನ್ ಬಾಗಿಲು ಓಪನ್ ಆಗಿಲ್ಲ. ಒಂದು ಕಡೆ ಲಾಕ್ ಇರ್ತದೆ, ಮತ್ತೊಂದು ಕಡೆ ಓಪನ್ ಇರ್ತದೆ. ಅದು ಲಾಕ್ ಇದ್ದಿನ ಸಲಕ್ಕೆ ಅದು ಓಪನ್ ಆಯಿತು. ಅಂದ್ರೆ ಭಗವಂತ ಏನು ಮಾಡ್ತಾನ ಏನು ಕೊಡ್ತಾನ ಅದು ಎಲ್ಲ ಒಳ್ಳೇದಂತ ನಾವು ತಿಳ್ಕೋಬೇಕು. ಸಕಾರಾತ್ಮಕ ನಾವು ಆಲೋಚನೆಗಳು ಪಾಸಿಟಿವ್ ವಿಚಾರಗಳು ಇದ್ದು ಅಂದ್ರೆ ನಮ್ಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಯಾರ ಮ್ಯಾಗೂ ನಿರೀಕ್ಷೆಗಳು ಇಡಬಾರ್ದು. ನಮ್ಮ ಪ್ರಯತ್ನ ಪರಿಶ್ರಮ ನಾವು ಎಷ್ಟು ಪಡ್ತೀವಿ ಅಷ್ಟು ಫಲ ಆ ಭಗವಂತ ಕೊಡ್ತಾನ. ಅವ್ರು ಕೊಡಲಿ ಅಂತ ತಿಳ್ಕೊಂಡು ಮಾಡೋದು ಇಲ್ಲ. ನಮ್ದು ಏನು ಒಂದು ಆನಂದಕ್ಕಾಗಿ, ಈಗ ದಿಲೀಪ್ ಕಾಡೋದವ್ರು ಇಷ್ಟೆಲ್ಲ ಮಾಡ್ತಾರಂದ್ರೆ ಅವ್ರು ಆನಂದಕ್ಕಾಗಿ ಮಾಡ್ತಾರೆ. ಅದು ಆ ಆನಂದನೇ ಅದು ಫಲ ಸಿಗುತ್ತದೆ.